ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಬೆಂಗಳೂರಿನ ಪರಿಸ್ಥಿತಿಯನ್ನ ಗಮನಿಸಿದ್ರೆ, ಈ ಗ್ಯಾಸ್ ಎಮರ್ಜೆನ್ಸಿಯನ್ನ ಗಮನಿಸಿದ್ರೆ ಕ್ಷಣ ಕ್ಷಣಕ್ಕೂ ದಿನ ದಿನಕ್ಕೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆಯಾ ಅನ್ನುವಂತ ಮಟ್ಟಿಗೆ ಬಂದಿದೆ ಈಗ ಗ್ಯಾಸ್ ಎಮರ್ಜೆನ್ಸಿಯ ಪರಿಸ್ಥಿತಿ. ಅನೇಕ ಕಡೆಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಕಾಣಿಸ್ತಾ ಇದೆ. ನಗರದ ಪಟ್ಟೆಗಾರ ಪಾಳ್ಯ ಬಂಕ್ಗೂ ಕೂಡ ಈಗ ಬೀಗ ಬಿದ್ದಿದೆ. ಏಪ್ರಿಲ್ 23ರವರೆಗೂ ಗ್ಯಾಸ್ ಸಿಗಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ ಈಗ ಬಂಕ್ ಸಿಬ್ಬಂದಿ. ಏಪ್ರಿಲ್ 23ವರೆಗೂ ಕೂಡ ಬಂಕ್ಗೆ ಬರಬೇಡಿ ಅಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೆ ಗ್ಯಾಸ್ ಸ್ಟಾಕ್ ಇಲ್ಲ, 23ರವರೆಗೂ ಕೂಡ ಈ ಕಡೆ ಬರಲೇಬೇಡಿ ಅಂತ ಒಂದು ನೋಟಿಸ್ ಅಂಟಿಸಿದ್ದಾರೆ. ಗ್ಯಾಸ್ ಸ್ಟಾಕ್ ಇಲ್ಲ ಅನ್ನುವಂತ ಬೋರ್ಡ್ಗಳು ಅನೇಕ ಕಡೆಗಳಲ್ಲಿ ರಾರಾಜಿಸ್ತಾ ಇದೆ. ನೋ ಸ್ಟಾಕ್ ಬೋರ್ಡ್ಗಳೇ ಕಾಣಿಸ್ತಾ ಇರೋದು ಅನೇಕ ಗ್ಯಾಸ್ ಬಂಕ್ಗಳ ಮುಂದೆ. ಪಟ್ಟೆಗಾರ ಪಾಳ್ಯದಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ. ನೋ ಸ್ಟಾಕ್ ಬೋರ್ಡ್ ಕಾಣಿಸ್ತಾ ಇದೆ. ಅದು ಒಂದೆರಡು ದಿನ ಅಲ್ಲ, 23ರವರೆಗೂ ಕೂಡ, ಈ ತಿಂಗಳ 23ರವರೆಗೂ ಕೂಡ ಈ ಗ್ಯಾಸ್ ಬಂಕ್ನತ್ತ ಸುಳಿಬೇಡಿ, ಬರಲೇಬೇಡಿ ಅಂತಿದ್ದಾರೆ. ನೋಟಿಸ್ ಕೂಡ ಅಂಟಿಸಿದ್ದಾರೆ. 23ರವರೆಗೂ ಕೂಡ ಗ್ಯಾಸ್ ಸ್ಟಾಕ್ ಬರೋದಿಲ್ಲ, ಅಲ್ಲಿವರೆಗೂ ಕೂಡ ಯಾವುದೇ ಆಟೋ ಚಾಲಕರು ಬರಬೇಡಿ, ಕೇಳಬೇಡಿ ಅನ್ನೋದನ್ನ ಈಗ ಈ ಬಂಕ್ ಸಿಬ್ಬಂದಿ ಒಂದು ನೋಟಿಸ್ ಅಂಟಿಸೋ ಮೂಲಕ ಸೂಚನೆಯನ್ನ ಕೊಟ್ಟಿರೋದು. ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಯಾವಾಗ ಸರಿ ಹೋಗುತ್ತೆ ಅನ್ನುವಂಥ ಪ್ರಶ್ನೆಗಳಿದ್ವು. ಆದರೆ ಆ ಪ್ರಶ್ನೆಗಳಿಗೆ ಉತ್ತರ ಬಹಳ ದಿನಗಳವರೆಗೂ ಕಾಯಬೇಕಾದಂಥ ಪರಿಸ್ಥಿತಿ ಇದೆ ಅನ್ನೋದು ಈಗಿನ ಸದ್ಯದ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಗೊತ್ತಾಗ್ತಾ ಇದೆ. ಗ್ಯಾಸ್ ಸಿಗ್ತಿಲ್ಲ, ಹೀಗಾಗಿ ಇಲ್ಲೋ ಒಂದ್ ಕಡೆ ಆಟೋ ಚಾಲಕರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವೊಂದು ಬಂಕ್ಗಳು ಕ್ಲೋಸ್ ಆಗಿದ್ದಾವೆ, ಬೋರ್ಡ್ಸ್ ಹಾಕಿದ್ದಾರೆ 23ರವರೆಗೂ ಗ್ಯಾಸ್ ಸಿಗಲ್ಲ ಅಂತ. ಬಟ್ ಆಟೋ ಚಾಲಕರು ಏನ್ ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ, ಗ್ಯಾಸ್ ಸಿಗ್ತಿಲ್ಲ, ಏನ್ ಹೇಳ್ತೀರಿ ಅಂತ? ಸರ್, ಇದು ನಮ್ಮ ದೇಶಕ್ಕಾಗಿರೋ ಸಮಸ್ಯೆ, ನಮಗೆ ಒಂದೇ ಸಮಸ್ಯೆ ಆಗಿಲ್ಲ, ಇಡೀ ವರ್ಲ್ಡಿಗೆ ಆಗಿರೋ ಸಮಸ್ಯೆ ಇದು. ಈಗ ರಾಗಿ ಜೋಳ ನಮ್ಮ ದೇಶದಲ್ಲಿ ಏನು ಉತ್ಪಾದನೆ ಆಗುತ್ತೆ ಅದನ್ನು ಬೇಕಾದ್ರೆ ತಂದುಬಿಡ್ಬೋದು. ಇದು ಅಲ್ಲಿಂದಲೇ ಬರಬೇಕು, ಹೌದ್ರಾ? ಔಟ್ ಆಫ್ ಕಂಟ್ರಿಯಿಂದಲೇ ಬರಬೇಕು. ಏನು ಮಾಡೋಕ್ಕಾಗುತ್ತೆ ಸಮಸ್ಯೆ? ಇದನ್ನು ಬಗೆಹರಿಸೋದು ಹೆಂಗೆ? ವಾರ್ ನಿಲ್ಲಬೇಕು, ಆಮೇಲೆ ಏನಾದರೂ ಸಮಸ್ಯೆ ಕ್ಲಿಯರ್ ಆಗಬೇಕು. ಇದು ವಾರ್ ನಿಲ್ಲತಕ್ಕ ಆಗಲ್ಲ ಸರ್. ಕೆಲವು ಆಟೋ ಚಾಲಕರು ಆ ಗ್ಯಾಸ್ ಸಿಗ್ತಿಲ್ಲ ಪರದಾಡ್ತಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ, ಏನ್ ಹೇಳ್ತೀರಿ ಸರ್ ಅಂತ? ಎಲ್ಲರಿಗೂ ಸಮಸ್ಯೆ ಆಗಿದೆ ಸರ್. ಸಮಸ್ಯೆ ಬಗೆಹರಿಯಕ್ಕೆ ಪರಿಹಾರ ಏನಿದಕ್ಕೆ? ಸಮಸ್ಯೆ ಬಗೆಹರಿಸೋಕ್ಕೆ ಪರಿಹಾರ ಏನಿದೆ ಹೇಳಿ? ಇಲ್ಲಿ ಏನೋ ನಮ್ಮ ಇಂಡಿಯಾದಲ್ಲಿ ಏನಾರು ಸಿಗಾಕಿದ್ರೆ ಪರಿಹಾರ ಇದೆ. ಅದಕ್ಕೆ ಏನಾರ ಸಮುದ್ರದಲ್ಲಿ ನೀರು ಅದು ತರೋಕ್ಕೆ ಅಲ್ವಲ್ಲ. ಈಗ ಅಲ್ಲಿಂದಲೇ ಬರ್ಬೇಕು ತಾನೆ, LPG ಎಲ್ಲ. ಹೆಂಗೆ ಸಮಸ್ಯೆ ಬಗೆಹರಿಸೋದು ಹೆಂಗೆ? ಏನೋ ಸರ್ಕಾರದಲ್ಲಿ ಸ್ಟಾಕ್ ಐತಿ, ವಿಧಾನಸೌಧದಲ್ಲಿ ಸ್ಟಾಕ್ ಮಾಡಿಕೊಂಡವ್ರೆ, ಇನ್ನೊಂದಕ್ಕೆ ಸ್ಟಾಕ್ ಮಾಡಿಕೊಂಡವ್ರೆ ಅಂದರೆ ತಂದು ಹಂಚ್ಬೋದು ಅವರು. ದೇಶಕ್ಕಾಗಿರೋ ಸಮಸ್ಯೆ ಸರ್, ಏನು ಮಾಡೋದು? ಈಗ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾರಂತ? ಸರ್ಕಾರಕ್ಕೆ ಏನಾರು ಆಟೋ ಡ್ರೈವರ್ಗಳಿಗೆ ಪರಿಹಾರ ಕೊಡಬೇಕಷ್ಟೇ. ಪರಿಹಾರ ಏನಿದೆ ಆಟೋ ಡ್ರೈವರ್ಗಳಿಗೆ ಪರಿಹಾರ ಕೊಟ್ಟರೆ ಒಳ್ಳೆಯದು. ಏನು ಒಂದು 15 ಸಾವಿರನಾದರೂ ಕೊಟ್ಟರೆ ತಿಂಗಳಿಗೆ, ಒಂದು 2 ತಿಂಗಳ ಮಟ್ಟಿಗೆ ಕೊಟ್ಟರೆ ಪರಿಹಾರ ಆಗುತ್ತೆ. ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಅವರು ಪರಿಹಾರ ಕೊಡಬೇಕಲ್ಲ ಸರ್. ಸರ್, ಇದಿಷ್ಟು ಆಟೋ ಚಾಲಕರು ಹೇಳ್ತಿದ್ದಾರೆ, ಪರಿಹಾರ ಕೊಡಬೇಕು. ಯಾಕಂದ್ರೆ ಗ್ಯಾಸ್ ಸಿಗ್ತಿಲ್ಲ, ತಿಂಗಳಿಗೆ 15,000 ಈ ಒಂದು ವಾರ ಮುಗಿವರೆಗೂ ಕೊಡಬೇಕಂತ ಒಂದ್ ಕಡೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಬೆಂಗಳೂರಿನ ಪರಿಸ್ಥಿತಿಯನ್ನ ಗಮನಿಸಿದ್ರೆ, ಈ ಗ್ಯಾಸ್ ಎಮರ್ಜೆನ್ಸಿಯನ್ನ ಗಮನಿಸಿದ್ರೆ ಕ್ಷಣ ಕ್ಷಣಕ್ಕೂ ದಿನ ದಿನಕ್ಕೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆಯಾ ಅನ್ನುವಂತ ಮಟ್ಟಿಗೆ ಬಂದಿದೆ ಈಗ ಗ್ಯಾಸ್ ಎಮರ್ಜೆನ್ಸಿಯ ಪರಿಸ್ಥಿತಿ. ಅನೇಕ ಕಡೆಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಕಾಣಿಸ್ತಾ ಇದೆ. ನಗರದ ಪಟ್ಟೆಗಾರ ಪಾಳ್ಯ ಬಂಕ್ಗೂ ಕೂಡ ಈಗ ಬೀಗ ಬಿದ್ದಿದೆ. ಏಪ್ರಿಲ್ 23ರವರೆಗೂ ಗ್ಯಾಸ್ ಸಿಗಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ ಈಗ ಬಂಕ್ ಸಿಬ್ಬಂದಿ. ಏಪ್ರಿಲ್ 23ರವರೆಗೂ ಕೂಡ ಬಂಕ್ಗೆ ಬರಬೇಡಿ ಅಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೆ ಗ್ಯಾಸ್ ಸ್ಟಾಕ್ ಇಲ್ಲ, 23ರವರೆಗೂ ಕೂಡ ಈ ಕಡೆ ಬರಲೇಬೇಡಿ ಅಂತ ಒಂದು ನೋಟಿಸ್ ಅಂಟಿಸಿದ್ದಾರೆ. ಗ್ಯಾಸ್ ಸ್ಟಾಕ್ ಇಲ್ಲ ಅನ್ನುವಂತ ಬೋರ್ಡ್ಗಳು ಅನೇಕ ಕಡೆಗಳಲ್ಲಿ ರಾರಾಜಿಸ್ತಾ ಇದೆ. ನೋ ಸ್ಟಾಕ್ ಬೋರ್ಡ್ಗಳೇ ಕಾಣಿಸ್ತಾ ಇರೋದು ಅನೇಕ ಗ್ಯಾಸ್ ಬಂಕ್ಗಳ ಮುಂದೆ. ಪಟ್ಟೆಗಾರ ಪಾಳ್ಯದಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ. ನೋ ಸ್ಟಾಕ್ ಬೋರ್ಡ್ ಕಾಣಿಸ್ತಾ ಇದೆ. ಅದು ಒಂದೆರಡು ದಿನ ಅಲ್ಲ, 23ರವರೆಗೂ ಕೂಡ, ಈ ತಿಂಗಳ 23ರವರೆಗೂ ಕೂಡ ಈ ಗ್ಯಾಸ್ ಬಂಕ್ನತ್ತ ಸುಳಿಬೇಡಿ, ಬರಲೇಬೇಡಿ ಅಂತಿದ್ದಾರೆ. ನೋಟಿಸ್ ಕೂಡ ಅಂಟಿಸಿದ್ದಾರೆ. 23ರವರೆಗೂ ಕೂಡ ಗ್ಯಾಸ್ ಸ್ಟಾಕ್ ಬರೋದಿಲ್ಲ, ಅಲ್ಲಿವರೆಗೂ ಕೂಡ ಯಾವುದೇ ಆಟೋ ಚಾಲಕರು ಬರಬೇಡಿ, ಕೇಳಬೇಡಿ ಅನ್ನೋದನ್ನ ಈಗ
ಈ ಬಂಕ್ ಸಿಬ್ಬಂದಿ ಒಂದು ನೋಟಿಸ್ ಅಂಟಿಸೋ ಮೂಲಕ ಸೂಚನೆಯನ್ನ ಕೊಟ್ಟಿರೋದು. ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ, ಯಾವಾಗ ಸರಿ ಹೋಗುತ್ತೆ ಅನ್ನುವಂಥ ಪ್ರಶ್ನೆಗಳಿದ್ವು. ಆದರೆ ಆ ಪ್ರಶ್ನೆಗಳಿಗೆ ಉತ್ತರ ಬಹಳ ದಿನಗಳವರೆಗೂ ಕಾಯಬೇಕಾದಂಥ ಪರಿಸ್ಥಿತಿ ಇದೆ ಅನ್ನೋದು ಈಗಿನ ಸದ್ಯದ ಪರಿಸ್ಥಿತಿಯನ್ನ ಗಮನಿಸದೆ ಗೊತ್ತಾಗ್ತಾ ಇದೆ. ಗ್ಯಾಸ್ ಸಿಗ್ತಿಲ್ಲ, ಹೀಗಾಗಿ ಇಲ್ಲೋ ಒಂದ್ ಕಡೆ ಆಟೋ ಚಾಲಕರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವೊಂದು ಬಂಕ್ಗಳು ಕ್ಲೋಸ್ ಆಗಿದ್ದಾವೆ, ಬೋರ್ಡ್ಸ್ ಹಾಕಿದ್ದಾರೆ 23ವರೆಗೂ ಗ್ಯಾಸ್ ಸಿಗಲ್ಲ ಅಂತ. ಬಟ್ ಆಟೋ ಚಾಲಕರು ಏನ್ ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ, ಗ್ಯಾಸ್ ಸಿಗ್ತಿಲ್ಲ, ಏನ್ ಹೇಳ್ತೀರ ಅಂತ? ಸರ್, ಇದು ನಮ್ಮ ದೇಶಕ್ಕಾಗಿರೋ ಸಮಸ್ಯೆ, ನಮಗೊಂದೇ ಸಮಸ್ಯೆ ಆಗಿಲ್ಲ, ಇಡೀ ವರ್ಲ್ಡಿಗೆ ಆಗಿರೋ ಸಮಸ್ಯೆ ಇದು. ಈಗ ರಾಗಿ ಜೋಳ ನಮ್ಮ ದೇಶದಲ್ಲಿ ಏನು ಉತ್ಪಾದನೆ ಆಗುತ್ತೆ ಅದನ್ನು ಬೇಕಾದ್ರೆ ತಂದುಬಿಡ್ಬೋದು. ಇದು ಅಲ್ಲಿಂದಲೇ ಬರಬೇಕು, ಹೌದ್ರಾ? ಔಟ್ ಆಫ್ ಕಂಟ್ರಿಯಿಂದಲೇ ಬರಬೇಕು. ಏನು ಮಾಡೋಕ್ಕಾಗುತ್ತೆ ಸಮಸ್ಯೆ? ಇದನ್ನು ಬಗೆಹರಿಸೋದು ಹೆಂಗೆ? ವಾರ್ ನಿಲ್ಲಬೇಕು, ಆಮೇಲೆ ಏನಾದರೂ ಸಮಸ್ಯೆ ಕ್ಲಿಯರ್ ಆಗಬೇಕು. ಇದು ವಾರ್ ನಿಲ್ಲತಕ್ಕ ಆಗಲ್ಲ ಸರ್. ಸರ್, ಕೆಲವು ಆಟೋ ಚಾಲಕರು ಗ್ಯಾಸ್ ಸಿಗ್ತಿಲ್ಲ ಪರದಾಡ್ತಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ, ಏನ್ ಹೇಳ್ತಾರೆ ಸರ್ ಅಂತ? ಎಲ್ಲರಿಗೂ ಸಮಸ್ಯೆ ಆಗಿದೆ ಸರ್. ಸಮಸ್ಯೆ ಬಗೆಹರಿಯಕ್ಕೆ ಪರಿಹಾರ ಏನಿದಕ್ಕೆ? ಸಮಸ್ಯೆ ಬಗೆಹರಿಸೋಕ್ಕೆ ಪರಿಹಾರ ಏನಿದೆ ಹೇಳಿ? ಇಲ್ಲಿ ಏನೋ ನಮ್ಮ ಇಂಡಿಯಾದಲ್ಲಿ ಏನಾರು ಸಿಗಾಕಿದ್ರೆ ಪರಿಹಾರ ಇದೆ. ಅದಕ್ಕೆ ಏನಾರ ಸಮುದ್ರದಲ್ಲಿ ನೀರು ಅದು ತರೋಕ್ಕೆ ಅಲ್ವಲ್ಲ. ಈಗ ಅಲ್ಲಿಂದಲೇ ಬರ್ಬೇಕು ತಾನೆ, LPG ಎಲ್ಲ. ಹೆಂಗೆ ಸಮಸ್ಯೆ ಬಗೆಹರಿಸೋದು ಹೆಂಗೆ? ಏನೋ ಸರ್ಕಾರದಲ್ಲಿ ಸ್ಟಾಕ್ ಐತಿ, ವಿಧಾನಸೌಧದಲ್ಲಿ ಸ್ಟಾಕ್ ಮಾಡಿಕೊಂಡವ್ರೆ, ಇನ್ನೊಂದಕ್ಕೆ ಸ್ಟಾಕ್ ಮಾಡಿಕೊಂಡವ್ರೆ ಅಂದರೆ ತಂದು ಹಂಚ್ಬೋದು ಅವರು. ದೇಶಕ್ಕಾಗಿರೋ ಸಮಸ್ಯೆ ಸರ್, ಏನು ಮಾಡೋದು? ಈಗ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾರಂತ? ಸರ್ಕಾರಕ್ಕೆ ಏನಾರು ಆಟೋ ಡ್ರೈವರ್ಗಳಿಗೆ ಪರಿಹಾರ ಕೊಡಬೇಕಷ್ಟೇ. ಪರಿಹಾರ ಏನಿದೆ ಆಟೋ ಡ್ರೈವರ್ಗಳಿಗೆ ಪರಿಹಾರ ಕೊಟ್ಟರೆ ಒಳ್ಳೆಯದು. ಏನು ಒಂದು 15,000 ಸಾವಿರನಾದರೂ ಕೊಟ್ಟರೆ ತಿಂಗಳಿಗೆ, ಒಂದು 2 ತಿಂಗಳು ಮಟ್ಟಿಗೆ ಕೊಟ್ಟರೆ ಪರಿಹಾರ ಆಗುತ್ತೆ. ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಅವರು ಪರಿಹಾರ ಕೊಡಬೇಕಲ್ಲ ಸರ್. ಸರ್, ಇದಿಷ್ಟು ಆಟೋ ಚಾಲಕರು ಹೇಳ್ತಿದ್ದಾರೆ, ಪರಿಹಾರ ಕೊಡಬೇಕು, ಯಾಕಂದ್ರೆ ಗ್ಯಾಸ್ ಸಿಗ್ತಿಲ್ಲ, ತಿಂಗಳಿಗೆ 15,000 ಈ ಒಂದು ವಾರ ಮುಗಿವರೆಗೂ ಕೊಡಬೇಕಂತ ಒಂದ್ ಕಡೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಐತಿ ವಿಧಾನಸೌಧದಲ್ಲಿ ಸ್ಟಾಕ್ ಮಾಡಿಕೊಂಡವ್ರೆ, ಇನ್ನೊಂದಕ್ಕೆ ಸ್ಟಾಕ್ ಮಾಡಿಕೊಂಡವ್ರೆ ಅಂದರೆ ತಂದು ಹಂಚ್ಬೋದು ಅವರು. ದೇಶಕ್ಕಾಗಿರೋ ಸಮಸ್ಯೆ ಸರ್, ಏನು ಮಾಡೋದು? ಈಗ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾರಂತ? ಸರ್ಕಾರಕ್ಕೆ ಏನಾರು ಆಟೋ ಡ್ರೈವರ್ಗಳಿಗೆ ಪರಿಹಾರ ಕೊಡಬೇಕಷ್ಟೇ. ಪರಿಹಾರ ಏನಿದೆ ಆಟೋ ಡ್ರೈವರ್ಗಳಿಗೆ ಪರಿಹಾರ ಕೊಟ್ಟರೆ ಒಳ್ಳೆಯದು. ಏನು ಒಂದು 15,000 ಸಾವಿರನಾದರೂ ಕೊಟ್ಟರೆ ತಿಂಗಳಿಗೆ, ಒಂದು 2 ತಿಂಗಳು ಮಟ್ಟಿಗೆ ಕೊಟ್ಟರೆ ಪರಿಹಾರ ಆಗುತ್ತೆ. ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಅವರು ಪರಿಹಾರ ಕೊಡಬೇಕಲ್ಲ ಸರ್. ಸರ್, ಇದಿಷ್ಟು ಆಟೋ ಚಾಲಕರು ಹೇಳ್ತಿದ್ದಾರೆ, ಪರಿಹಾರ ಕೊಡಬೇಕು, ಯಾಕಂದ್ರೆ ಗ್ಯಾಸ್ ಸಿಗ್ತಿಲ್ಲ, ತಿಂಗಳಿಗೆ 15,000 ಈ ಒಂದು ವಾರ ಮುಗಿವರೆಗೂ ಕೊಡಬೇಕಂತ ಒಂದ್ ಕಡೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.